ನಮಸ್ಕಾರ ರೀ ಎಲ್ಲ ನಮ್ಮ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದ್ರಿ ಚಲೋ ಅದ್ರಿ ಅನ್ಕೋತೀನಿ फिर से आ गए रे बाबा इधर जहर खाने का पैसा नहीं है तो जा रे जा यार तू ವೆಲ್ಕಮ್ ಬ್ಯಾಕ್ ಟು ಮೈ UK ಉಡಾರ್ ಕಪಲ್ ಚಾನಲ್ಗೆ ಎಲ್ಲರಿಗೆ ಉಡಾಲ ಕಪಲ್ಸ್ ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ಬ್ಲಾಗಿಗೆ ಇವತ್ತು ಎಂಟ್ರಿ ಕೊಟ್ಟಿವ್ರಿ ಏನಂತಪ್ಪ ಅಂದ್ರೆ ಇವತ್ತು ನಮ್ಮ ಮನ್ಯಾಗ ನಮ್ಮ ಪೂಜೆ ಐತ್ರಿ ನಾ ಬಂದು ನಮ್ಮ ಊರಿಗೆ ಬಂದು 2 ದಿವಸ ಆತ್ರಿ ನಾವು ಇನ್ಸ್ಟ್ರೂಮೆಂಟ್ ಹಾಕಿದ ಪ್ರಕಾರ ಓಟ್ ಹಾಕ್ಬಿಟ್ಟು ತಿರ್ಗಾ ಊರಿಗೆ ಹೋಗೋಣ ಅಂತ ಅನ್ಕೊಂಡೇವ್ರೆ ನಮ್ಮ ಮನ್ಯಾಗ ನಮ್ಮ ಮದರ್ ಅದಾರಲ್ರಿ ಮನ್ಯಾಗ ಒಂದು ಪೂಜೆ ಐತಿ ಪೂಜೆ ಮುಗಿಸ್ಕೊಂಡು ಹೋಗಕತ್ತ ಅಲ್ಲಿ ಗಂಟ ವೇಟ್ ಮಾಡ್ತಾ ಇರೋ ಅಂತ ಹೇಳ್ಬಿಟ್ಟು ಅದಕ್ಕೆ ಪೂಜೆ ಆತ್ರಿ ಈಗ ಪೂಜೆ ಆತಂತೀನಿ ನೋಡ್ರಿ कैसे कैसे लोग रहते हैं यार यहाँ ಪೂಜೆ ಐತ್ರಿ ಮನ್ಯಾಗ ಅದಕ್ಕೆ ಪೂಜೆ ಗೀಜೆ ಮುಗಿಸ್ಕೊಂಡು ಹೋಗೋಣ ಅಂತೇಳಿ 1-2 ದಿವಸ ವೇಟಿಂಗಲ್ಲಿದ್ದೀನಿ ಮತ್ತು ಅದಕ್ಕೆ ಈಗ ನಮ್ಮ ಆಂಟಿ ಮನೆಗೆ ಬಂದೀವ್ರಿ ಆಂಟಿ ಮನ್ಯಾಗ ಪೂಜೆ ಐತ್ರಿ ಪೂಜೆ ಮುಗಿಸ್ಕೊಂಡು ಮತ್ತು ನಾಳೆಲ್ಲ ನಾಡ್ದ ಹಿಂತಿರ್ಬೇಕ್ರಿ ಬೆಂಗಳೂರಿಗೆ ಬರೀ ಹಂಗೆ ಪೂಜೆ ನೋಡೋಣ ಅಂತ ಇವರು ನಮ್ಮ ಆಂಟಿ ಹೆಂಗದ್ರಿ ಆಂಟಿ ಚಲೋ ಅದ್ರಿ ಆರಾಮದ್ರಿ ನಾವು ಆರಾಮದೀವ್ರಿ ಹೆಂಗ್ ಪೂಜೆ ಎಲ್ಲ ಹೆಂಗ್ ಚಲೋ ನಡೆದೈತ್ರಿ ಇಲ್ಲಿ ಬಂದಾರ ನೋಡ್ರಿ ನಮ್ಮ ಇದು ಕಪಲ್ಸ್ ಎಲ್ಲಿ ಬಂದ್ರು ಸ್ವಾಮಿ ಕರ್ಕೊಂಡ ಬಾ ಅಂತ ಹೇಳ್ಬಿಡು. ಇನ್ನೇನು ಪೂಜೆ ಸ್ಟಾರ್ಟ್ ಆಗತ್ರಿ ಸ್ವಾಮಿಗಳು ಬರಾಕತ್ತಾರ ಪೂಜೆ ಸ್ಟಾರ್ಟ್ ಮಾಡಿ ಆಲ್ರೆಡಿ ಎಲ್ಲ ಪ್ರಿಪರೇಷನ್ ಆಗದ್ರಿ ಪೂಜೆ ಎಲ್ಲ ಪ್ರಿಪರೇಷನ್ ಮಾಡ್ಯಾರ್ರಿ ಬಡವ್ರ ಮನಿ ಪೂಜೆ ಹೆಂಗೈತಿ ನೋಡ್ರಿ ನಮ್ದು ಸಿಂಪಲ್ ಪಟ್ ಸಿಸ್ಟಮೆಟಿಕ್ ಅಷ್ಟ ಸಾಕ್ರಿ ನಮಗೆ ಇದಕ್ಕೆ ಪೂಜೆ ಅಂತಾರ ಇದು ಯಾವ ಪೂಜೆ ಅಂತ ಹೇಳ್ತೀನಿ ನೋಡ್ರಿ ಈಗ ವರ್ಷಕ್ಕೊಮ್ಮೆ ಶ್ರೀಶೈಲ ಮಲ್ಲಯ್ಯ ಅಂತ ಬರ್ತದ್ರಿ ಶ್ರೀಶೈಲನ ಜಾತ್ರೆ ಬರ್ತದ್ರಿ ಅದಕ್ಕೆ ಪಾದಯಾತ್ರೆ ಎಲ್ಲ ಮಾಡಿರ್ತಾರ ಪಾದಯಾತ್ರೆ ಮಾಡಿ ಶ್ರೀಶೈಲಕ್ಕೆ ಹೋಗಿ ಬರ್ತೀವಿ ರೀ ಶ್ರೀಶೈಲಕ್ಕೆ ಹೋಗಿ ಬಂದ್ಮೇಲೆ ಅಲ್ಲಿ ಅಂದ್ರೆ ಶ್ರೀಶೈಲದ ಐಟಮು ಅಂದ್ರೆ ಅಲ್ಲಿ ಪ್ರತಿಯೊಂದು ಜಾತ್ರೆ ಐಟಮ್ ಎಲ್ಲ ಸಿಗುತ್ತಲ್ರಿ ಶ್ರೀಶೈಲ ಮಲ್ಲಯ್ಯ ಅಂತೇಳಿ ಅದನ್ನು ತೊಗೊಬಂದಿರ್ತೀವಿ ರೀ ಅವು ಐಟಮ್ ಎಲ್ಲ ತೊಗೊಬಂದಾಗ ಇಲ್ಲಿ ಹಂಗೆ ಅವನು ಪೂಜೆ ಮಾಡೋರು ಮುಟ್ಟಂಗಿಲ್ಲ ರೀ ಅವನ್ನ ಪೂಜೆ ಮಾಡಿ ಬೋರಮ್ಮ ಅಂತ ಹೇಳ್ತಾರೆ ನಮ್ಮ ಕಡೆ ಅದು ದೇವರಿಗೆ ಆಂಟಿ ಏನದ ಆಂಟಿ ಅದೊಂದು ಸ್ಟೋರಿ ಹೇಳತ್ತಿ ಬೋರಮ್ಮಂದು ನಮ್ಮ ಪೂಜಾರಿ ಗೀಜಾರಿ ಎಲ್ಲರೂ ಬರಾಕತ್ತಾರ ಇವಾಗ नमस्ते अंकल जी मैं क्या नमस्ते अंकल जी पहचानिया ನಾವು ಆರಾಮದೀವಿ ಈಗ ಇವರೇ ರೀ ನಮ್ಮ ಸ್ವಾಮಿಗಳೆಲ್ಲ ಪೂಜೆ ಮಾಡ್ತಾರೆ ರೀ ಪೂಜೆ ಮಾಡಿ ಎಲ್ಲ ದೇವ್ರಿ ನೈವೇದ್ಯ ಇಟ್ಟು ಬೋರಮ್ಮನ್ನ ಇವತ್ತು ಫಿನಿಶ್ ಮಾಡೋದು ಫಿನಿಶ್ ಅಂದ್ರೆ ಆ ಥರ ಅಲ್ರಿ ಬೋರಮ್ಮನ ಪೂಜೆ ಮುಗಿಸೋದು ಅಂತ್ರಿ ಬೋರಮ್ಮನ ಪೂಜೆ ಮುಗಿಸೋದು ಆಂಟಿ ಬೋರಮ್ಮನ ಇಷ್ಟು ಹೇಳಂಟಿ ಅಂದ್ರೆ ಬೋರಮ್ಮ ಎದಕ್ಕೆ ಮಾಡ್ತಾರ ಹೆಂಗ ಮಾಡ್ತಾರ ಆರಾಮದೀವ ನೀವು ಆರಾಮದ್ರಿ ಯಾರು ಬಂದ್ರಿ ಒಬ್ಬಕ್ಕೆ ಬಂದ್ರಿ ನೀವು ಏನ್ ನನಗೆ ಗೊತ್ತೇ ಇಲ್ಲ ನಾನು ಇವತ್ತು ಬೆಳಿಗ್ಗೆ ಬಂದೀನಿ ಪೂಜೆ ಅನ್ನೋದು ಗೊತ್ತಿರಲಿಲ್ಲ ಬಂದೀನಿ ಹಂಗ ಇದು ಮಾಡತ್ತೀವಿ ಇಲ್ಲಿ ನಮ್ಮ ಒಬ್ರು ಹೊಸ ಗೆಸ್ಟ್ ಬಂದಾರ ನೋಡ್ರಿ 4 ಮಂದಿಗೆ ಅಡ್ಡ ಆಗ್ಬೇಕು 8 ಮಂದಿಗೆ ಅಡ್ಡ ಆಗಂಗಿಲ್ಲ ಇಲ್ಲ ಮೇಡಮ್ ಅವ್ರು ಬಂದ್ರು ನೋಡ್ರಿ ಬರ್ರಿ ಸಂಗಳ ನಮ್ಮ ಬೊರಮ್ಮ ಬಗ್ಗೆ ಎಷ್ಟು ಹೇಳ್ರಿ ಸ್ವಲ್ಪ ಬೋರಮ್ಮನ ಬಗ್ಗೆ ಬೋರಮ್ಮ ದೇವಿ ಅಂತಂದ್ರ ಶ್ರೀಶೈಲದ ಜ್ಯೋತಿರ್ಲಿಂಗ ದರ್ಶನಕ್ಕೆ ಹೋದವರು ಜೋರಾಗಿ ಹೇಳ್ರಿ ಈ ಶ್ರೀಶೈಲದ ಜ್ಯೋತಿರ್ಲಿಂಗ ದರ್ಶನಕ್ಕೆ ಹೋದವರು ಪ್ರತಿ ವರ್ಷ ಹೋಗಿ ಬಂದ ಮೇಲೆ ನಮ್ಮ ಸುರಳಿತವಾಗಿ ಮಣಿ ಮುಟ್ಲಿ ಅಂತ ಬೋರಮ್ಮ ತಾಯಿ ನಮ್ಮನ್ನು ಕಾಪಾಡ್ಕೊಂಡು ನಮ್ಮ ಹಿಂದೆ ಬಂದಿರ್ತಾವಂತ ಅದಕ್ಕೆ ವಾಪಾಸಕಿಗೆ ಅಭಿನಂದನಾ ಕಳಿಸೋದ್ರ ಜೊತೆಗೆ ಬೋರಮ್ಮ ತಾಯಿ ಕಾರ್ಯಕ್ರಮ ಮಾಡ್ತೀವಿ ಬೋರಮ್ಮ ತಾಯಿ ಕಾರ್ಯಕ್ರಮ ಅಂದ್ರೆ ಮನೆಯೊಳಗೆ ತಂದಂಥ ವಸ್ತುಗಳನ್ನ ಅಲ್ಲಿಂದ ಶ್ರೀಶೈಲಿಂದ ತಂದಂಥ ವಸ್ತುಗಳನ್ನ ಮರ ಸಮೇತ ಒಂದು ಗೊಂಬಿ ಸಮೇತ ಪೂಜಾ ಮಾಡಿ ವಿಧಿವಿಧಾನ ಪ್ರಕಾರ ಮುಕ್ತಾಯ ಮಾಡಿ ಆಕೆ ಮಂಗಳಾರತಿ ಹೋಗೋದು ಬೋರಮ್ಮ ತಾಯಿ ಮುಕ್ತಾಯ ಸಮಾರಂಭ ಅಂತ ಹೇಳ್ತಾರೆ ಅದಕ್ಕೆ ಪೂಜೆ ಮಾಡೋದು ಹೌದು ನೋಡ್ರಿ ಇದ ಬೋರಮ್ಮ ತಾಯಿ ಇದು ಮುಕ್ತಾಯ ಪೂಜೆ ಕಾರ್ಯಕ್ರಮ ಅಂತ್ರಿ ಇದನ್ನ ಈಗ ಮಾಡೋದ್ರಿ ಇವಾಗ ಮಾಡ್ತಾರ್ರಿ ಎಲ್ಲ ನಾವು ಬಟ್ಟೆ ಗಿಟ್ಟ ತಗೊಂಡ್ಬರ್ತೀವಿ ಈಗೇನೈತಿ ಎಲ್ಲ ಅಡುಗೆ ಮಾಡ್ಯಾರ್ರಿ ಪೂಜೆಗೆ ಅಂದ್ರೆ ಫಸ್ಟು ಪೂಜೆ ಮಾಡೋದಂದ್ರೆ ಎಡಿಗೆ ಏನೇನು ಬೇಕು ಅಡಿಗೆ ಎಲ್ಲ ಸಿದ್ಧತೆ ಮಾಡ್ಕೊತಾರ ಮಾಡ್ಕೊಂಡೈತಿ ಪೂಜೆದ್ದು ಆಮೇಲೆ ಪೂಜೆಗೆ ಎಲ್ಲ ಈಗ ನಾವೇನೋ ಶ್ರೀಶೈಲ ತಗೊಬಂದಿರ್ತೀವಲ್ರಿ
ಮರ ಆಗಲಿ ಪ್ರತಿಯೊಂದು ವಸ್ತು ತಗೊಬಂದ ತಕ್ಷಣ ಅಲ್ಲಿ ಪೂಜೆ ಮಾಡಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತೀವಿ. ಮಾಡ್ಕೊಂಡ್ಮೇಲೆ ಪೂಜಾರಿಗಳು ಬರ್ತಾರೆ ಮನೆಗೆ. ಇಲ್ಲಿ ಏನ್ ಬಂದ ಮಾಡಕತ್ತೀರಿ ಮೇಲೆ ಆಮೇಲೆ ಮತ್ತೆ? ಪೂಜಾರಿ ಬಂದ ಮೇಲೆ ಅವರಿಗೆ ಕಾಲು ತೊಳೆದು ಎಲ್ಲ ಶಾಸ್ತ್ರ ಸಂಪ್ರದಾಯದಿಂದ ಮಾಡ್ಕೊಂಡ ಮೇಲೆ ಅವರು ಬಂದ ಮೇಲೆ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಅವ್ರು ಕಾಲು ತೊಳೆದು ಆಮೇಲೆ ಆ ಕಾಲು ತೊಳೆದಿದ್ದ ನೀರು ಏನೈತಿ ಪ್ರತಿ ಮನೆ ಮೂಲೆ ಮೂಲೆಗೆ ಹೊಡಿಬೇಕು ಅಂದ್ರೆ ಸಿದ್ಧತೆ ಆಕೈತಿ. ಅಂದ್ರೆ ನಮ್ಮ ಸಂಪ್ರದಾಯ ಪ್ರಕಾರ ಸಿದ್ಧತೆ ಆಕೈತೆ ಅಂತೇಳಿ ನಾವು ತಿಳ್ಕೊಂತೀವ್ರಿ. ಇನ್ನು ಹಂಗೆ ಮತ್ತೀಗ ಪೂಜಾರಿ ಕಾಲು ತೊಗೊಂಡ್ರಿ ಈಗ ಸ್ವಾಮಿಗಳು ಎಲ್ಲ ಪೂಜೆ ಎಲ್ಲ ಹೆಂಗಂದ್ರೆ ಮನೆಗೆಲ್ಲ ಒಳ್ಳೆದಾಗಲಿ ಅಂತೆಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲ ಆಶೀರ್ವಾದ ಮಾಡಿ ಅವ್ರ ಕಾಲು ತೊಳೆದು ಎಲ್ಲ ಈಗ ಮುಗಿಸಿರ್ತೀರಿ. ಮುಗಿಸಿದ ಮೇಲೆ ಏನೈತಿ ಅದ ನೀರು ತಗೊಂಡು ಪ್ರತಿ ಮೂಲೆಗೆ ಹೋಗಿ ಹೊಡೆದು ಬರ್ತೀವಿ. ಯಾಕಂದ್ರೆ ಈಗ ಇಷ್ಟು ನಾವು ಚಿಕನ್ ಆಗಲಿ ಪಾಚಿ ಆಗಲಿ ಪ್ರತಿಯೊಂದು ಏನು ತಿಂದಿರ್ತೀವಿ ನೋಡ್ರಿ, ಆಗ ಹಿಂಗೆ ಐತಲ್ಲ ಹಿಂಗೆ ಪ್ರಶಂಸಿಸ್ಬೇಕು. ಈ ಪ್ರಶಂಸಿದ ಮೇಲೆ ಏನಾಗೈತೆ ಮನೆ ಶುದ್ಧ ಆಕೈತೆ ಅಂತೇಳಿ ನಮ್ಮ ಹಿರಿಕರು ಮಾಡ್ಕೊಂತ ಬಂದಿದ್ದು ನಾವು ಮಾಡಾಕತ್ತೀವಿ. ಹಂಗೆ ಎಲ್ಲ ಪೂಜೆ ಸ್ಟಾರ್ಟ್ ಆಕೈತೆ ಅಂದ್ರೆ ಮುತ್ತೈದರಿಗೆ ಮಾಡ್ತಾರೆ. ಮುತ್ತೈದರು ಅಂದ್ರೆ 5 ಜನ, ಈಗ 7 ಜನ ಆ ಥರ ಮುತ್ತೈದೆ ಮಾಡ್ತಾರೆ. ಹಿರಿಯನ್ ಸಂಪ್ರದಾಯ ಅಂದ್ರೆ ಈಗ ಬೋರಮ್ಮ ಬೋರಮ್ಮ ಅಂದ್ರೆ ಈಗ ಒಬ್ಬರು ಮುತ್ತೈದೆಯರು ಹೋಗಿ ಈಗ ಒಂಥರ ಪೂಜೆ ಸಲ್ಲಿಸ್ತಾರೆ. ಅಲ್ಲಿ ಹೋಗಿ ಮಾಡ್ಬೇಕು. ಅದಕ್ಕೆ ನಮ್ಮ ಹಿರಿಯರಿಗೆಲ್ಲ ಸಂಪ್ರದಾಯ ಪ್ರಕಾರ ನಾವು ಮಾಡ್ತೀವಿ. ಅದ್ರಾಗ ನಮ್ಮ ಮಿಸ್ಸಸ್ ನೋಡಿ ನಕ್ಕೊತ್ತೆ ಚಂದ ಇವತ್ತು ಖುಷಿ ಆಗೈತೆ ಅವ್ರಿಗೂ ಭಾಳ ಮಾಡ್ಕೊತ ನಿಂತಾಳ. ಮುತ್ತೈದರಿಗೆಲ್ಲ ಕುಂಕುಮ ಕೊಟ್ಟು ಇದನ್ನ ಮಾಡಿ ನಿಮಗೇನು ಹೇಳೋದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀವು ತಿಳ್ಕೊಂಡಿರ್ತೀರಿ, ನೀವು ವಿಡಿಯೋ ನೋಡಕ್ಕೆ ನೀವು ಗೊತ್ತಿರ್ತೈತಿ ಇದೆಲ್ಲ ಸಂಪ್ರದಾಯ ಏನಂತೇಳಿ. ನನ್ನ ಮಗಳಂತರೂ ನೋಡ್ರಿ ಅವ್ರ ನೋಡಕತ್ತ ಬಂದು ನಾವು ಮಾಡ್ಬೇಕಲ್ಲ ಅಂತೇಳಿ. ಅದೆಲ್ಲ ಹೆಣ್ಮಕ್ಳು ಹೆಂಗಿರ್ತಾರೆ, ಈ ಗಂಡು ಮಕ್ಕಳು ಹಂಗೆ ಗಂಧ ಆಮೇಲೆ ಕುಂಕುಮ ಉದ್ದಾಗ ಹಚ್ಚೋದು ಅದು ನಮ್ಮ ಕಡೆ ಸಂಪ್ರದಾಯ ಭಾಳ ಅದಾವ್ರಿ. ನಿಮಗೆ ಹೇಳ್ಬೇಕಂದ್ರೆ ಸಂಪ್ರದಾಯ ಕಾಪಾಡ್ಕೊಂಡು ಬಂದೀವಿ. ಆ ಸಂಪ್ರದಾಯ ಹಂಗೆ ನಾವು ಮಾಡ್ಬೇಕು. ಯಾಕಪ್ಪ ಅಂದ್ರೆ ಮುಂದೆ ನಮಗಾಗಲಿ ನಮ್ಮ ಮಕ್ಕಳಿಗೆ ತೊಂದರೆಗಳಾಗತ್ತೆ. ಈ ರೀತಿ ನಾವು ಸಂಪ್ರದಾಯ ಇದುವರೆಗೂ ಮಾಡ್ಕೊತ ಬರ್ತೀವಿ. ಸರಿ ಅಮ್ಮ ಹಚ್ಚ ಬರತ್ ಮಗಳೇ. ವಾ ಇಷ್ಟು ಚಂದ ಹೊತ್ತು ವಾ ನಿನ್ ಗಂಡು ಭಾರಿ ಚಂದ ಪ್ರೀತಿ ಮಾಡ್ತಾಳೆ ಅವ ನೀನು. ಚಂದ ಹಚ್ಕೋಬೇಕು. ವಾವ್ ಸೂಪರ್. ಸೌಕಾಸ್ಲೇ ನನ್ನ ಹೆಂಡತಿಗೆ ತ್ರಾಸ್ ಗಿಸ್ ಮಾಡಿಗಿಡಿ ಪಲ್ಲು, ತ್ರಾಸ್ ಮಾಡಬಾರ್ದಂಗ. ಹಾ ಎಷ್ಟಾದ್ರೆ ನಾನು ಅಲ್ಲ ಫಸ್ಟ್
ಫ್ಯಾನ್ ಬಂದ್ ಮಾಡುತ್ತೆ ಆರ್ತಿ ಮಾಡ್ಬೇಕು. ಇಡಿ ಕೆಳಗಡೆ ಜೇಜಿ ಮಾಡ ನೀನು ಯಾಕೆ ಹಿಡಿತಾ ಸರಿ ನಿಮ್ಮ ಒಬ್ಬರ ಹೇಳಿ ಶಾನೆ ತಗೊಳ್ಳಿ ಹೋಗ್ತಿ ಇಲ್ಲಿ ಆಯ್ ಬೆಳಗು ಅಷ್ಟ ಅಜ್ಜಿ ನಮ್ಮ ಹುಚ್ಚಿರ ನನ್ನ ಮಗಳು ಎಲ್ರ ಜೊತೆ ಹಲ್ಲು ಮುರ್ದವಲ್ಲ ಎಲ್ರು ಹೆಂಗ ಮಾಡ್ತಾರ ನಾವು ಹಂಗ ಮಾಡೋಣ ಅಂತ ಹೇಳ್ಬಿಟ್ಟು ಮಗಳು ಹಂಗ ಅತ್ತ ಆಕಿಗೂ ಒಂದು ಕ್ಯೂರಿಯಾಸಿಟಿ ನಾನು ಮಾಡ್ತೀನಿ ಅಂತೇಳಿ ಅದಕ್ಕೆ ನಾನು ಹೆಂಡ್ತಿನ ಕರ್ಕೊಂಡು ಆಕಿನ ಜೊತೆ ಮುಂದಕ್ಕೆ ಕಲೀಲಿ ಅಂತ ಹೇಳ್ಬಿಟ್ಟು ಮಾಡ್ಕೋತ ಕುಂದಿರ್ತೀವಿ. ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ಮಕ್ಳ ಕೈಲಿ ಮಾಡ್ಸಕತ್ತೀವಿ ಅಂತೇಳಿ. ಬಟ್ ಏನಾದ್ರೆ ಅವರು ಮುಂದೆ ಕಲ್ತ್ಕೊಳ್ಳಿ, ಸಂಪ್ರದಾಯ ಎಲ್ಲ ಹೆಂಗೆ ಏನಂತ ಹೇಳ್ಬಿಟ್ಟು ಅವ್ರು ಕಲ್ಕೊಳ್ಳೋ ಅನ್ನೋ ಸಲುವಾಗಿ ನಾವು ಇದೊಂದು ಅವ್ರಿಗೆ ಮಕ್ಕಳಿಗೆ ಒಂದು ಜ್ಞಾನ ಬರ್ತದೆ ರೀ. ನಮ್ಗೆ ಅದು ಅಷ್ಟ ಮತ್ತೇನಿಲ್ಲ. ಮಂತಮಲ್ಲಯ್ಯ ಬ್ಯಾಳಿ ಬಸಬಸಿಪೋದಕ್ ಮಂತಮಲ್ಲಯ್ಯ ಹತ್ತಿ ಮುದ್ದೆ ಕಟ್ಟಿಸಿಪೋದಕ್ ಮಂತಮಲ್ಲಯ್ಯ ಅಡಿಕೆ ಸುರಸ್ಕರೇಶ್ವರಿಸಿಪೋದಕ್ ಮಂತಮಲ್ಲಯ್ಯ ಅಂಬ್ಲಿ ಕೊಳಬಿಂಕೊಳ ಶ್ರೀಪೋದಕ್ ಮಂತಮಲ್ಲಯ್ಯ ಬಂದಗುಡಿ ಬಂದು ಕಂಟಕ ಬೇಲ ಮಾಡೋ ಗೌರಾದೇವಿ ಶ್ರೀಪೋದಕ್ ಮಂತಮಲ್ಲಯ್ಯ ಬಂಗಾರ ಗುಡಿ ಬೋರ್ಡಿಂಗ ಶ್ರೀಪೋದಕ್ ಮಂತಮಲ್ಲಯ್ಯ ಶಿವ ಪಾರ್ವತಿ ಹರ ಹರ ಮಹಾದೇವ್. ಎಲ್ಲಿ ಹಾಡೇನೆ ಒಂದು ಹೇಳ್ಬೋದು ಸ್ವಲ್ಪ ಮಲ್ಲಯ್ಯನ ಹಾಡ ಅಂತ ಹೇಳಿ ಸ್ವಲ್ಪ ಹಾಡ್ರಿ. ಮಂಗಳಾರತಿ ಕಡಿಯ ಬಾಗಿಲದಳು ಮಗಲಿಗೆ ನಾ ಹೋದ್ಯ ಕಡಿಯ ಬಾಗಿಲದಳು ಮಗಲಿಗೆ ನಾ ಹೋದ್ಯ ಮಗುವೆ ಕರ್ಪರ ಜ್ಯೋತಿ ಮಲ್ಲಯ್ಯಗಾರುತಿ. ಪೂಜೆ ಎಲ್ಲ ಸುಸೂತ್ರವಾಗಿ ಎಲ್ಲ ಸ್ವಾಮಿಗಳು ನಡೆಸಿಕೊಟ್ರು ಅಂತ ಹೇಳ್ಬಿಟ್ಟು ಅವರಿಗೆ ಮತ್ತು ಬೀಳ್ಕೊಡುಗೆ ಮಾಡ್ತೀವಿ. ಬೀಳ್ಕೊಡುಗೆ ಅಂದ್ರೆ ಸ್ವಾಮಿಗಳಿಗೆ ಊಟಕ್ಕೆಲ್ಲ ಹಾಕಿ ಊಟದಿಂದ ಎದ್ದು ಮನೆಗೆ ಹೋಗ್ಬೇಕಾರೆ ಈ ಥರ ಪೂಜೆ ಅವ್ರಿಗೆ ಎಲ್ಲ ನಮಸ್ಕಾರ ಅಂದ್ರೆ ಹಾರ ಹಾಕಿ ಕುಟುಂಬದವರು ಎಲ್ಲರೂ ಸ್ವಾಮಿಗಳ ಅಂದ್ರೆ ನಮ್ಮ ಜೀವನ ಎಲ್ಲ ಮುಂದೆ ಚೆನ್ನಾಗಿರ್ತೈತಿ ಅಂತ ಹೇಳ್ಬಿಟ್ಟು ಅವ್ರು ಆ ಸ್ವಾಮಿಗಳ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನಮ್ಗೆ ಅಷ್ಟ. ಅದಕ್ಕೆ ಎಲ್ಲರೂ ಇಡೀ ಕುಟುಂಬದವ್ರು ಸೇರಿ ಆಶೀರ್ವಾದ ತಗೋತೀವಿ. ಈಗ ಸ್ವಾಮಿಗಳಿಗೆ ಊಟಕ್ಕೆ ಹಾಕೊಂಡ್ರಿ, ಊಟಕ್ಕೆ ಹಾಕಿ ಮತ್ತು ಅವ್ರನ್ನ ಬೀಳ್ಕೊಡ್ಬೇಕ್ರಿ. ಬೀಳ್ಕೊಡೋಣ್ರಿ. ಹಂಗೆ ನಾವು ಊಟಕ್ಕೆ ಕುಂದ ಈಗ ನಾವು ಹಂಗೆ ಊಟಕ್ಕೆ ಕುಂದಿರ್ಬೇಕ್ರಿ. ಊಟಕ್ಕೆ ಕುಂತ ಮತ್ತು ಹಿಂದೆ ಹೆಣ್ಮಕ್ಳಿಗೆ ಊಟಕ್ಕೆ ಹಚ್ಚೋದು ಮತ್ತು ಎಲ್ಲ ಮೂಡಿ ಇಟ್ಕೊಂಡು ಎಲ್ರಿಗೆ ಊಟ ಊಟ ಮಾಡಿ ಪಕ್ಕದ ಮನೆಯವ್ರಿಗೆ ಕರೆದು ಊಟ ಮಾಡಿಸ್ಬೇಕು. ಹಂಗೆ ಮತ್ತು ಈಗ ಸ್ವಾಮಿಗಳಿಗೆ ಫುಲ್ ಬಟ್ಟೆ ಹಾಕಿ ಕಳಿಸ್ಬೇಕು. ನೋಡ್ರಿ ಊಟಕ್ಕೆ ಹಚ್ತೀವಿ. ಹಿಂಗೆ ಎಲ್ಲರೂ ಕುಂತು ಊಟ ಮಾಡ್ತಾರೆ. ಇದು ನಮ್ಮ ಕಡೆ ಸಂಪ್ರದಾಯ. ಅಂದರೆ ಈಗ ಏನು ಕಾರ್ಯಕ್ರಮ ಮಾಡಿವಲ್ರಿ ಇದೇ ಕಾರ್ಯಕ್ರಮ ಹಿಂಗೆ ಮುಂದೆ ನೀವು ಆಯಿತು, ನಿಮ್ಮ ಕುಟುಂಬದವ್ರು ಆಯಿತು, ಇದೇ ರೀತಿ ನಡೆಸ್ಕೊಂಡು ಹೋಗ್ರಿ ಅಂತೇಳಿ ಸ್ವಾಮಿಯವರು ಹೇಳ್ತಾರೆ. ಅದರಂತೆ ನಾವು ಅವ್ರಿಗೆ ಹೇಳ್ತೀವಿ. ಮತ್ತು ನೀವು ನಮಗೆ ಇದೇ ರೀತಿ ಏನು ಆಶೀರ್ವಾದ ಮಾಡಕತ್ತೀರಿ ಹಿಂಗೆ ಆಶೀರ್ವಾದ ಮಾಡಿರಿ. ಇದೇ ರೀತಿ ಮನೆಯಲ್ಲಿ ಇನ್ನೂ ಒಳ್ಳೆ ಕಾರ್ಯಕ್ರಮ ಆಗಲಿ ಅನ್ನೋದು ಕೇಳ್ಕೊತೀವಿ ಅಷ್ಟೇ. ಸಮಯ ಊಟ ಮುಗಿಸಿದ್ರೆ ಹಾಂ ತಂಬರ ಹಾಕೋರಿ. ಆಂಟಿ ಪೂಜೆ ಹೆಂಗಾತ? ಹಾಯ್ ಡಾರ್ಲಿಂಗ್, ನಾನು ಹೆಂಡ್ತಿ ಹೆಂಗಾತ ಪೂಜೆ? ಚಂದಿಲ್ಲ? ನೀನು ಚಂದ ಕಟ್ಕೊಂಡು ಏನು ಮಾಡಕ್ಕೆ? ಆಲ್ರೆಡಿ ಮದುವೆ ಆಗ್ಬಿಟ್ಟು ಮತ್ತೆ ಹೆಂಗೆ ಚಂದಕ್ಕೆ ಬೇಕಾಗ್ಯದ? ಈಗ ಎಲ್ಲಿ ಹಾಕೋ ಅವ್ರು ಇದ್ರೊಳಗೆ ಕಳ್ಸಾಕತ್ತಾರ. ನೋಡಿದ್ರಲ್ರಿ ಮನೆಯಾಗಿನ ಪೂಜೆ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮ ಸುಸೂತ್ರವಾಗಿ ಎಲ್ಲ ಶಿವನಿಚ್ಛೆಯಿಂದ ಎಲ್ಲ ಒಳ್ಳೇದಾಯ್ತು. ನೋಡಿರಲ್ರಿ ನಮ್ಮ ಊರ ಕಡೆ ಈ ಥರ ಸಂಪ್ರದಾಯ ಇರ್ತಾವ್ರಿ. ನಿಮ್ಮ ಊರ ಕಡೆನೂ ಇದೇ ಥರ ಸಂಪ್ರದಾಯ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರಿ. ಮತ್ತು ಇದು ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆದ್ರಂಗೆ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಸ್ವಾಮಿಯವರು ಮನೆಗೆ ಹೊಂಟ್ರು ನೋಡ್ರಿ. ಸ್ವಾಮಿಯರ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಮತ್ತೆ ಸಿಗಲ್ರಿ. ಮತ್ತೆ ಮುಂದೆ ಹೊಸ ಬ್ಲಾಗಿನ ಜೊತೆ ಮತ್ತೆ ಬರ್ತೀನಿ. ಟೇಕ್ ಕೇರ್, ಬೈ ಬೈ, ಲವ್ ಯು.